ಕೋಳಿ ಹೊಡೆಯೋದಕ್ಕಿಂತ ಕೈಯಲ್ಲಿ ಇರಿಬೋದಿತ್ತ ನೋಡ ಸಾವು. ಕಾಡು ಕೋಳಿಯ? ಕಾಡು ಕೋಳಿ. ರಾಮ ಎಲ್ಲಿದ? ಅವ ಬೆಳಿಗ್ಗೆ ಕೂತ್ಕೊಳ್ಳಿ ಬರ್ತೇನೆ ಅಂತ ಹೋಗಿದ್ದಾನೆ. ಶಿವಣ್ಣ, ನಂಗೆ ಗಾಡಿ ಕಲ್ಸೋದಿಲ್ವಾ? ಗಾಡಿ ನಿಂಗೆ ರಾಮ ಚಂದ ಹೇಳಿ ಕೊಡ್ತಾನ. ಈಗ ಸಹ ಯಾರಿಗೂ ಗಾಡಿ ಬಿಡ್ತಾ ಇದ್ದಾನ. ಶೇ, ನಾನ್ ಸಹ ಹೋಗ್ಬೇಕಾ? ಎಂತದ ಮಧ್ಯದಲ್ಲಿ ಹೋಗ್ಬಿಡ ಮಾರೆ, ಗಾಡಿ ಜರ್ಕೊಡೋದ್ರೆ ಕಷ್ಟ. ಇದು ರಾಮನಿಗೆ, ಇದು ಸಹ ರಾಂಪನಿಗೆ. ಅವ ಬರುವ ಮುಂಚೆ ತಿಂದು ಮುಗಿಸುವ. ಬಂದ ಸಾವು. ಸ್ನಾನ ಮಾಡಿದ್ಯಾನ? ಗ್ಯಾಪ್ ಸಿಗ್ಲಿಲ್ಲ. ಇದೆಂತ ಕಾಲು ಗಂಟೆಲಿ ಮಣ್ಣು ಗಾಡಿಯಿಂದ ಬಿತ್ರ? ಅದು ಅದು ಇದು ಮಾಡ್ಲಿಕ್ಕೆ ಹೋಗಿ ಅದಾಗಿದ್ದು. ನೀನು ರಾಂಪಣ್ಣ, ನೀವು ಗಾಡಿ ಚಂದ ಬಿಡ್ತೀರಂತೆ, ನಂಗೆ ಸಹ ಬಿಡ್ಬೇಕು. ಸಾಕು ತಿನ್ನಿರ. ಎಂತ ಹಂದಿ ಹೊಡಿಲಿಲ್ಲ? ಏಯ್, ಇವತ್ತು ರಾತ್ರಿ ಶಿಕಾರಿಗೆ ಹೋಗುವ. ಹಾ, ಅಚ್ಚು, ನನ್ನ ಅಜ್ಜನ ಕಥೆ ಹೇಳಿಲ್ಲಲ್ಲ ನಿಂಗೆ? ಮತ್ತೆ ಶುರು ಮಾಡಿ. 1850 ರಾಜರ ಯುಗ. ರಾಜ ಮಾರ್ತಾಂಡ ಗಜೇಂದ್ರ ಸಿಂಹನ ಆಡಳಿತ ಆಯ್ತಾ. ಆಗಿನ ರಾಜ ಮತ್ತೆ ನನ್ನ ಅಜ್ಜ ವೀರ ಪರಾಕ್ರಮಿ ತನಿಯ ಕ್ಲೋಸ್ ಫ್ರೆಂಡ್ಸಾ. ಹಾಗೆ ಒಂದ್ಸಲ ಬೇಟಾಡ್ಲಿಕ್ಕೆ ಹೋಗುವ ನನ್ನ ಅಜ್ಜನ ಕರ್ಕೊಂಡು ಹೋದ್ರಂತೆ. ಹಾಗೆ ತಮಾಷೆ ಆಗಿ ಮಾತಾಡ್ತಾ 14 ಹಂದಿ ಹೊಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಇನ್ನೊಂದಿತ್ತು. ಎಂತ ಹಂದಿಯ? ಅಲ್ಲ ಮಾರ್ರೆ, ಹುಲಿ. ಯಪ್ಪ, ಮತ್ತೆಂತ ಇದು? ಎಂತ? ನಂಗೆಂತ ಕಾಣಿಸ್ಲಿಲ್ಲ ಮಾರೆ. ನಿಂಗೇನಾದ್ರೂ ಖಂಡಿತಾನ? ನನಗೆ ಹುಲಿ ಬಿಟ್ರೆ ಬೇರೆ ಅಂತ ಕಾಣೋದಿಲ್ಲ. ಅಂತ ಇಲ್ಲವಾ? ಅವೆಂತದ ಹೊಡ್ತಲ್ಲ ಮಾರ ಸಾವು. ಹಾಗಾದ್ರೆ ಹುಡುಕುವ. ನಂಗೆ ಸಹ ಹುಡುಕುವ. ಶಿವ ಸಿಗದಿಲ್ಲ ಬನ್ನಿ. ಲಚ್ಚು, ಆಗ ನಾನು ಎಲ್ಲಿ ನಿಲ್ಲಿಸಿದ್ದು? ಹಾ, ಆ ಹುಲಿ ಉಂಟಲ್ಲ, ರಾಜನನ್ನು ತನ್ನ ಬೇಟೆಯಾಗಿ ನೋಡ್ತಾ ಉಂಟು. ಆದ್ರೆ ರಾಜ ಅದೇ ಹುಲಿಯನ್ನು ತನ್ನ ಬೇಟೆಯಾಗಿ ನೋಡಿ ಗನ್ನು ತೆಗೆದು ಹುಲಿಗೆ ನೋಟ ಇಟ್ಟು ಟ್ರಿಗರ್ ಹೊತ್ತಿತ್ತು. ಟಿಶ್ಕ್ಯಾವ್ ಎಂತ? ಟಿಶ್ಕ ಟಿಶ್ಕ್ಯಾವ್. ಎಂತ ಇದು? ಗನ್ನು ಫೈರ್ ಆಗುದಿಲ್ಲ ಮರ ಸಾವು. ಹುಲಿ ಫಾಸ್ಟ್ ಆಗಿ ರಾಜನ ಹತ್ರ ಬರ್ತಾ ಉಂಟು. ಪ್ರಪಕ್ಕ ರಾಜನ ಗನ್ನಿ ಕೈ ಹಾಕಿದ ನನ್ನ ಅಜ್ಜ ಗನ್ನನ್ನು ತೆಗೆದು 2 ಸಲ ನೆಲಕ್ಕೆ ಬಡ್ದು ಅಲ್ಲಾಡಿಸಿ ನೆಲಕ್ಕೆ ಗುರಿ ಇಟ್ಟು ಟ್ರಿಗರ್ ಹೊತ್ತಾರೆ. ಪಡಮ್, ಗನ್ನು ಫೈರ್ ಆಗ್ತಾರೆ. ಹುಲಿ ಖಾಲಿ. ನೆಲಕ್ಕೆ ಬಾಯರಾದ್ರೆ ಹುಲಿ ಹೇಗೆ ಸಾಯುದು? ಗುಂಡು ನೆಲಕ್ಕೆ ಬಡ್ದು ಪಿಚ್ಚಾಗಿ ಹುಲಿಗೆ ಬಿದ್ದದ್ದ. ಹುಲಿ ಸ್ಪಾಟ್. ಎಂತ ಸಾಯುದು ಗನ್ನು ಮಾರೆ. ಅದೇ ಗನ್ನನ್ನು ರಾಜ ನನ್ನ ಅಜ್ಜನಿಗೆ ರಾಜ್ಯಸಭೆಯಲ್ಲಿ ಉಡುಗೊರೆಯಾಗಿ ಕೊಟ್ಟದ್ದು. ಗೊತ್ತಾಯ್ತಾ? ಆಯ್ತು.